ಮನೇಲಿ ಮಾಡ್ಕೊಳ್ಳೋ ಫುಡ್ಡೇನೆ ಯಾವ ತರ ತಿನ್ಬೇಕು ಅನ್ನೋದೊಂದು ನಮ್ಗೆ ಇದು ಗೊತ್ತಾಗೋಗ್ಬಿಟ್ರೆ ಈಸಿಯಾಗಿ ಫಾಲೋ ಮಾಡ್ಕೊಂಡು ಹೋಗ್ಬೋದು ಹೆಲ್ದಿಯಾಗಿ. ಪೀರಿಯಡ್ಸ್ ಕೂಡ ಅಷ್ಟೇ ಇರ್ರೆಗ್ಯುಲರ್ ಇತ್ತು ನನ್ಗೆ ಮುಂಚೆಯಿಂದನೂ ಅಷ್ಟೇ, ಮಗು ಆಗೋದಕ್ ಮುಂಚೆಯಿಂದನೂ ಇರ್ರೆಗ್ಯುಲರ್ ಇತ್ತು. ಈಗ ಕರೆಕ್ಟ್ ಸೈಕಲ್ ಇದಾಗಿದೆ, ನಾರ್ಮಲ್ ಗೆ ಕರೆಕ್ಟ್ ಆಗಿದೆ. ಬ್ಯಾಲೆನ್ಸ್ಡ್ ಆಗಿ ತಗೊಂಡ್ ಹೋಗ್ತಾ ಇದೀನಿ ಬಿಟ್ರೆ ಯಾವ್ದೇ ತರ ಅಗ್ರೆಸಿವ್ ಡಯಟ್ ಆಗ್ಲಿ ಅಗ್ರೆಸಿವ್ ವರ್ಕ್ಔಟ್ ಆಗ್ಲಿ ಏನು ಕೊಡ್ಲಿಲ್ಲ. ತುಂಬಾ ಡೇ ಬೈ ಡೇ ಸ್ವಲ್ಪ 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 ಚೇಂಜಸ್ ಮಾಡ್ಕೊಂಡು ತಗೊಂಡ್ ಬರ್ತಾ ಇದೀನಿ. ಸೊ ಕೆಲವೊಂದ್ಸಲ ನಾವೆಲ್ಲೋ ಆಗುತ್ತಾ ಇದು ಆನ್ಲೈನ್ ಅಲ್ಲಿ ಅಂತ ಹೇಳಿ ಹಿಂದೇಟ್ ಹಾಕ್ಬಿಡ್ತೀವಿ. ಬಟ್ ಅದೇ ನಂಬಿಕೆ ಇಟ್ಟು ಮಾಡ್ಕೊಂಡು ಹೋದ್ರೆ ಸೊ ಇಟ್ ಇಸ್ ಅ ಗುಡ್ ಇದು ಸೆಷನ್ ಅಂದ್ರೆ ನೀವೇ ಒಂದ್ ಪ್ರೋಗ್ರಾಮ್. ಮಾತು ಹೇಳಿದ್ರಲ್ಲ, ನಮ್ಗೆ ಅದೊಂದು ದೊಡ್ಡ ಪ್ರಾಬ್ಲಮ್ ಏನ್ ಹೇಳಿ, ಎಲ್ಲರೂ ನಮ್ಮನ್ನ ಈಗ ಶೇಕ್ ಅವ್ರ ಸಂಬಂಧಪಟ್ಟವ್ರು ಅಂತ ಅನ್ಕೊಂಡ್ಬಿಡ್ತಾರೆ. ನಾವು ನ್ಯಾಚುರಲ್ ಫುಡ್ ಇಂದ ಮಾಡಿಸ್ತೀವಿ ಅನ್ನೋದ್ನ ಈ ವಿಡಿಯೋಗಳನ್ನ ಪೂರ್ತಿ ಜನ ನೋಡೋದೇ ಇಲ್ಲ. ಏನಾದ್ರು ಹಾಕಿದ್ರು ಒಂದ್ 10 ಸೆಕೆಂಡ್ ನೋಡ್ತಾರ ಅಷ್ಟೇ. ಪೂರ್ತಿ ನೋಡಿ ಏನು ಇದು ಏನಿದು ಸರಿನಾ ತಪ್ಪಾ ಏನು ಅಂತ ಕೇಳಿ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಯಾರಿಗೂ ಇಲ್ಲ. ಯಾರಿಗೂ ಇಲ್ಲ. ಹೌದು. ಸೊ ವೆಯ್ಟ್ ಲಾಸ್ ಜರ್ನಿ ಅಂತ ನಮ್ಮ ಹತ್ರ ಸ್ಟಾರ್ಟ್ ಮಾಡಿದಾಗ ಎಷ್ಟಿದ್ರಿ ವೆಯ್ಟ್? 77.95 ಏನಿದೆ ಇವಾಗ ಪ್ರೆಸೆಂಟ್ ವೆಯ್ಟ್ ಇದು 68 ಇದ್ದೀನಿ. ಬೇರೆ ಲೆವೆಲ್ ಅಲ್ಲೇ ಐತೆ ಆಕ್ಚುಲಿ. ಅಂದ್ರೆ ನಾವು ತಗೊಳ್ಳೋ ಫುಡ್ಡೇನೆ, ಬಟ್ ನಮ್ಗೆ ಗೊತ್ತಿರಲ್ಲ ಯಾವ್ದು ಪ್ರೋಟೀನ್ ಆಗ್ಲಿ ಯಾವ ತರ ತಗೋಬೇಕು, ಎಷ್ಟು ಕ್ವಾಂಟಿಟಿ ತಗೋಬೇಕು ಅಂತ ಹೇಳ್ಬಿಟ್ಟು. ಅದೇ ಪ್ರಾಪರ್ ಯಾರ್ದಾದ್ರೂ ಒಂದು ಗೈಡೆನ್ಸ್ ಇದ್ದಾಗ ಅದು ಹಿಂಗ್ ನಡೆಯುತ್ತೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ನೀವ್ ಹೇಳ್ದಾಗ ಈ ತರ ಹಿಂಗ್ ತಗೋಬೇಕು ಅಂದಾಗ ಓಕೆ ನಾವ್ ತಗೊಳ್ಳೋ ಫುಡ್ಡೇನೆ, ಬಟ್ ನಮ್ಗೆ ಅದು ಗೊತ್ತಿರಲ್ಲ.